ಇವತ್ತು ನಾನು ತುಂಬ ಹೆಲ್ತಿಯಾಗಿರೋ ಅವಕಾಡೋ ಟೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಹೆಲ್ತಿ ಬ್ರೇಕ್ಫಾಸ್ಟು, ನೀವು ಯಾವಾಗ ಬೇಕಾದ್ರೂ ತಿನ್ಬೋದು. ಹಲೋ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮುಂದೆಗೆ ನಾನು 2 ಅವಕಾಡೋನ ತೊಗೊಂಡಿದ್ದೀನಿ. ಇದನ್ನು ಬಟರ್ ಫ್ರೂಟ್ ಅಂತಲೂ ಹೇಳ್ತಾರೆ. ಇದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರಬೇಕು, ನೋಡಿ ತಗೊಳ್ಳಿ. ಆಮೇಲೆ ಅದನ್ನು ನಾನು ಈ ಥರ ಎಂಡನ್ನು ಕಟ್ ಮಾಡಿಕೊಂಡು ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ಕೊಳ್ತೇನೆ ನೋಡಿ. ಈ ಥರ ಕಟ್ ಮಾಡಿಬಿಟ್ರೆ ತುಂಬ ಸುಲಭವಾಗಿ ಬೀಜ ಅನ್ನೋದು ಬಂದುಬಿಡುತ್ತೆ. ಆಮೇಲೆ ನೋಡಿ, ಇವಾಗ ನಾನು ಇದನ್ನು ಎತ್ತಿಟ್ಕೊಂಡು ಒಂದು ಬೌಲ್ಗೆ ನೋಡಿ ಸ್ಪೂನಲ್ಲಿ ಹಿಂಗೆ ಹಾಕಿದ್ರೆ ಅದು ನೀಟಾಗೆ ಬಂದುಬಿಡುತ್ತೆ. ಇದು ತುಂಬ ಒಳ್ಳೆ ಫ್ರೂಟ್. ಇದು ಮರದಲ್ಲಿ ಬೆಳೆಯುತ್ತೆ, ಬಟ್ ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಆಮೇಲೆ 3 ಫ್ಯಾಟಿ ಆ್ಯಸಿಡ್ ಕೂಡ ಇರುತ್ತೆ. ವೆಜಿಟೇರಿಯನ್ಸ್ಗೆ ಇದು ತುಂಬ ಒಳ್ಳೆ ಆಪ್ಷನ್ನು. ಪ್ರೋಟೀನು ಇರುತ್ತೆ, ಫ್ಯಾಟ್ಸು, ಹೆಲ್ತಿ ಫ್ಯಾಟ್ಸ್ ಇರುತ್ತೆ. ಆಮೇಲೆ ಇದನ್ನೆಲ್ಲ ಈ ಥರನೇ ಒಳಗಡೆ ಭಾಗ ತೆಕ್ಕೊಂಡ್ಬಿಟ್ಟು ಒಂದು ಫೋರ್ಕ್ ಸಹಾಯದಿಂದ ಇದನ್ನು ನೀಟಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ತುಂಬ ಸಾಫ್ಟಾಗಿರುತ್ತೆ, ಜಲ್ದಿನೂ ಮ್ಯಾಶ್ ಆಗೋಗ್ಬಿಡುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರೋ, ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ನೀಟಾಗಿ ಇವಾಗ ಇದನ್ನು ಈ ಥರ ಮ್ಯಾಶ್ ಮಾಡ್ಕೊಂಡ್ಬಿಟ್ರೆ ಸಾಫ್ಟಾಗಿ ಬೆಣ್ಣೆ ಥರ ಆಗೋಗುತ್ತೆ. ಇದನ್ನೆಲ್ಲ ಮ್ಯಾಶ್ ಮಾಡಿ ಇವಾಗ ಇದಕ್ಕೆ ನಾನು ಸಾಲ್ಟ್, ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನು, ನಿಮ್ಮ ಖಾರ ನೋಡಿ ನೀವು ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಇದು ಮನೆಯಲ್ಲೇ ಮಾಡ್ಕೊಂಡಿರೋದು. ಆಮೇಲೆ ಒಂದು ಅರ್ಧ ಹೋಳಷ್ಟು ಲಿಂಬೆಹಣ್ಣು, ಇದೆಲ್ಲ ಹಾಕಿಬಿಟ್ಟು ನೀಟಾಗಿ ಈಗ ಮಿಕ್ಸ್ ಮಾಡಿ ಇದನ್ನು ಒಂದು ಕಡೆ ಎತ್ತಿಟ್ಕೋಬೇಕಾಗುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಪ್ಲೀಸ್ ವಾಚ್ ಫುಲ್ ವಿಡಿಯೋ, ಯಾಕಂದರೆ ನೀವೆಲ್ಲದೂ ಇದನ್ನು ನೋಡಬೇಕಲ್ವಾ ಹೇಗೆ ಮಾಡ್ತೀನಿ ಅಂತ. ಆಮೇಲೆ ನಾನು ಒಂದು 5 ರಿಂದ 6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಸಣ್ಣದಾಗಿ ಗ್ರೇಟರಲ್ಲಿ ಗ್ರೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ತುರ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಸಣ್ಣದಾಗಿ ಆಗುತ್ತೆ. ನಾನು ಇವಾಗ ಗಾರ್ಲಿಕ್ ಬ್ರೆಡ್ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ಇದನ್ನು ಗ್ರೇಟ್ ಮಾಡಿಬಿಟ್ಟು ಒಂದು ಕಡೆ ನಾನು ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ನೀವು ಈ ಥರ ಟ್ರೈ ಮಾಡಿ. ಇದು ಹೆಲ್ತಿ ರೆಸಿಪಿ ಕೂಡ ತುಂಬ ಒಳ್ಳೆಯದು ಎಲ್ಲರಿಗೂ ಹೆಲ್ತಿಗೆ. ಆಮೇಲೆ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಇವಾಗ ತುರಿದಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ನಾನು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೆಳ್ಳುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋದರೆ ಸಾಕು, ಬ್ರೌನ್ ಕಲರ್ ಏನಾಗೋದು ಬೇಡ. ನೋಡಿ ಇವಾಗ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ನಾನು ಇನ್ನೂ 1-2 ಸ್ಪೂನಷ್ಟು ಬೆಣ್ಣೆ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಿಚ್ ಆಫ್ ಮಾಡಿಬಿಟ್ಟು ಇದು ಮೆಲ್ಟ್ ಆಗಬೇಕಷ್ಟೇ. ಬಟರ್ ಮೆಲ್ಟ್ ಆದಮೇಲೆ ಇದಕ್ಕೊಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಕಡೆ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ. ನೀವು ಯಾವ ಬ್ರೆಡ್ ಸ್ಲೈಸ್ ಬೇಕಾದ್ರೂ ತೊಗೋಬೋದು, ವೀಟ್ ಬ್ರೆಡ್ಡು ಅಥವಾ ಸ್ಯಾಂಡ್ವಿಚ್ ಬ್ರೆಡ್ಡು. ಅದಕ್ಕೆ ನಾನು ಇವಾಗ ಮಾಡಿ ಇಟ್ಕೊಂಡಿರೋದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಾನು ಒಂದು 4 ಪೀಸ್ ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು. ಆಮೇಲೆ ಒಂದು ಕಾವಲಿನ ಕಾಯಿಸ್ಕೊಂಡು ನೋಡಿ ಈ ಥರ ಅದನ್ನು 2 ಕಡೆನೂ ಟೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಟೋಸ್ಟ್ ಮಾಡ್ಕೊಂಡಿದ್ದನ್ನು ಇವಾಗ ನಾನು ಎತ್ತಿಟ್ಕೋತಾ ಇದ್ದೀನಿ. ಆಮೇಲೆ ಇನ್ನೊಂದು ಸ್ಲೈಸನ್ನು ಅದೇ ಥರ ಹಾಕ್ಕೊಂಡು ಅದನ್ನು ಟೋಸ್ಟ್ ಮಾಡಿ ಎತ್ತಿಟ್ಕೊಂಡ್ಮೇಲೆ ಇವಾಗ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಅವಕಾಡೋ, ಅದನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಇವಾಗ ಇದನ್ನು ಎಲ್ಲ ಸ್ಲೈಸ್ಗೂ ಇದೇ ಥರ ಸ್ಪ್ರೆಡ್ ಮಾಡಿಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನೋಡ್ತಾರೋ, ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಸಬ್ಸ್ಕ್ರಿಪ್ಷನ್ ಈಸ್ ಫ್ರೀ. ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್. ಯಾಕಂದರೆ ಇದು ತುಂಬ ಹೆಲ್ತಿ ರೆಸಿಪಿ, ಅದರಿಂದ ಬೇರೆಯವ್ರಿಗೂ ಶೇರ್ ಮಾಡಿ. ಇವಾಗ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಹೆಲ್ತಿಯಾಗಿರೋ ಅವಕಾಡೋ ಟೋಸ್ಟ್ ರೆಡಿಯಾಗಿದೆ ವಿತ್ ಗಾರ್ಲಿಕ್ ಬ್ರೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.